ಹಾಯ್ ಫ್ರೆಂಡ್ಸ್, ನಮಸ್ತೆ. ಮೈ ಸಿಟಿ ಲೈಫ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ. ರಾಯರ ಸೇವೆ ಮಾಡುವುದು ಹೇಗೆ ಮತ್ತು ನಾವು ಮಂತ್ರಾಲಯ ಹೋದಾಗ ಹೇಗೆ, ಯಾವ ಸಂದರ್ಭದಲ್ಲಿ ರಾಯರಿಗೆ ಸೇವೆ ಸಲ್ಲಿಸಬೇಕೆಂದರೆ, ನಾವು ಮಂತ್ರಾಲಯ ಹೋದ ಸಂದರ್ಭದಲ್ಲಿ ನಮ್ಮ ದಿನನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಮಡಿ ವಸ್ತ್ರಗಳಿಂದ ರಾಯರ ಮಠಕ್ಕೆ ಹೋಗಬೇಕು. ತದನಂತರ ಮೊದಲಿಗೆ ರಾಯರ ದರ್ಶನ ಮಾಡಿ ತದನಂತರ ಒಂದು ಕಡೆ ಕುಳಿತುಕೊಂಡು ರಾಯರ ನಾಮವನ್ನು ಸ್ಮರಿಸಬೇಕು. 1 ಬಾರಿ, 3 ಬಾರಿ, 5 ಬಾರಿ ನಾವು ನಾಮವನ್ನು ಸ್ಮರಿಸಿದಲ್ಲಿ ನಾವು ರಾಯರ ಪಾತ್ರಕ್ಕೆ ಅನುಗ್ರಹರಾಗುತ್ತೇವೆ. ನಂತರ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು. ನಿಮಗೆ ಶಕ್ತಿಗೆ ಅನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಹೆಜ್ಜೆ ನಮಸ್ಕಾರ ಮಾಡಬೇಕು. ತದನಂತರ ಉರುಳು ಸೇವೆ ಮಾಡಬೇಕು. ಅದು ಅಷ್ಟೇ, ನಿಮಗೆ ಶಕ್ತಿಗೆ ಅನುಸಾರವಾಗಿ ಉರುಳು ಸೇವೆ ಸಲ್ಲಿಸಬೇಕು. ಈ ಸೇವೆಯನ್ನು ಸಲ್ಲಿಸುವ ಸಮಯವೇನೆಂದರೆ ಬೆಳಗಿನ ಜಾವ 5ರಿಂದ 8 ಗಂಟೆಯವರೆಗೆ. ಈ ಸಮಯದಲ್ಲಿ ಮಾಡಿದ್ದಲ್ಲಿ ನಾವು ಬೇಗನೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗೆಯೇ ರಾಯರಿಗೆ ನಾವು ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತೇವೆ ಎಂಬುದನ್ನು ರಾಯರು ಲೆಕ್ಕಿಸುತ್ತಾರೆ. ಹಾಗೆಯೇ ರಾಯರಿಗೆ ಗುರುವಾರದಂದು 1 ಹೊತ್ತು ಉಪವಾಸ ಮಾಡಿ ಸೇವೆ ಸಲ್ಲಿಸಿದ್ದಲ್ಲಿ ನಾವು ರಾಯರಿಗೆ ಇಷ್ಟಪ್ರಿಯರಾಗಬಹುದು. ಹಾಗೆಯೇ ರಾಯರ ದೇವಸ್ಥಾನದಲ್ಲಿ ಅಥವಾ ಸನ್ನಿಧಿಯಲ್ಲಿ ರಾಯರ ಸೇವೆಯನ್ನು ಮಾಡಬೇಕು. ದೇವಸ್ಥಾನದ ಸೇವೆ ಎಂಬುದು ತುಂಬ ಮಹತ್ವವಾದದ್ದು. ರಾಯರನ್ನು ನಂಬಿ ಕೆಟ್ಟವರಿಲ್ಲ. ರಾಯರನ್ನು ನಂಬಿ ಖಂಡಿತ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತದೆ. ರಾಯರ ದೇವಸ್ಥಾನದಲ್ಲಿ ಪ್ರಸಾದ ಸೇವೆಗೆ ಸಹಕಾರ ನೀಡಿ. ರಾಯರು ಅದನ್ನು ಕೂಡ ಲೆಕ್ಕಿಸಿ ಪ್ರೀತಿಸುತ್ತಾರೆ. ಧನ್ಯವಾದಗಳು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿದ್ದೀರೋ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ಕಾವ್ಯ.